ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸಿದ್ದೀನಿ. ಈಗ ಒಂದು ಒಳ್ಳೆ ಟಾಪಿಕ್ ತಗೊಂಡು ಬಂದಿದ್ದೀನಿ. ಏನು ಅಂತ ನೋಡೋಣ. ಅಂದರೆ 200 ಮಹಿಳೆಯರು 15 ನಿಮಿಷ ಕೋರ್ಟ್ ಆವರಣದಲ್ಲೇ ರೇಪಿಸ್ಟ್ನ ಖಾಸಗಿ ಅಂಗ ಕತ್ತರಿಸಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಅಕ್ಕು ಯಾದವ್ ಕೇಸಿದು. ಏನಿದು ಕೇಸು? ಅಕ್ಕು ಯಾದವ್ ಅಂದರೆ ಯಾರು ಅನ್ನೋದು ಒಂದು ಪ್ರಶ್ನೆ ಎದ್ದೇಳುತ್ತೆ. ಈ ಪ್ರಶ್ನೆಗೆ ಮುಂದಿನ ಕತೆ ಉತ್ತರ ನ್ಯಾಯ ವಿಳಂಬ ಆದರೆ ಅದು ಅನ್ಯಾಯ ಆಗಿದೆ, ಆಗ್ತಾಯಿದೆ ಅಂತ ಅರ್ಥ, ಅಥವಾ ನ್ಯಾಯನ ನಿರಾಕರಿಸಿದಂತೆ ಆಗುತ್ತೆ ಅನ್ನೋದು. ಆದರೆ ಕಾನೂನು ಮತ್ತು ಪೊಲೀಸರ ರಕ್ಷಣೆ ಪಡ್ಕೊಂಡು ಸರಣಿ ಅತ್ಯಾಚಾರ ಹಾಗೂ ಕೊಲೆಗಳ ಮಾಡ್ತಿದ್ದ ಕಾಮುಕನಿಗೆ ಬೆದರದ 200 ಮಹಿಳೆಯರು ಕೋರ್ಟ್ ಆವರಣದಲ್ಲೇ ಅವನ ಖಾಸಗಿ ಅಂಗವನ್ನು ಕತ್ತರಿಸಾಕಿರುವಂಥದ್ದು. ಆತನಿಗೆ ಕೋರ್ಟ್ ಆವರಣದಲ್ಲೇ ಆ 200 ಮಹಿಳೆಯರು ಮರಣದಂಡನೆ ನೀಡಿರ್ತಕ್ಕಂಥದ್ದು ಒಂದು ಇತಿಹಾಸ ಇದು. ಈ ಒಂದು ಘಟನೆ ಇಂದಿನ ಸಮಾಜಕ್ಕೆ, ಇಂದಿನ ಮಹಿಳೆಯರ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಹಾರಾಷ್ಟ್ರದ ನಾಗ್ಪುರದ ಕೊಳೆಗೇರಿಗಳಲ್ಲಿ ಅಕ್ಕು ಯಾದವ್ ಅನ್ನೋಂಥ ಒಂದು ಆಟೋಟೋಪ ತುಂಬ ಮಿತಿ ಮೀರೋಗಿತ್ತು. ಕಳೆದ 10 ವರ್ಷಗಳಿಂದ ಯುವತಿಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ, ಮತ್ತು ಈ ಒಂದು ದೌರ್ಜನ್ಯಕ್ಕೆ ಅಡ್ಡ ಬಂದವ್ರನ್ನ ಅಲ್ಲೇ ಕತ್ತರಿಸಿ ಮಕಾಡೆ ಮಲಗಿಸ್ಬಿಡ್ತಾ ಇದ್ದ. ಕೊಲೆ ಮಾಡೋದು, ರೇಪ್ ಮಾಡೋದು, ದೌರ್ಜನ್ಯ ಮಾಡೋದು, ಇದೆಲ್ಲ ಅವನಿಗೆ ಸಾಮಾನ್ಯ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಪೊಲೀಸ್ನವ್ರ ಜೊತೆ ಶಾಮೀಲಾಗಿದ್ದವನು ಇವನು. ಯಾರಾದರೂ ಇವನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಪೊಲೀಸ್ನವರೇ ಅವ್ರನ್ನ ಕಂಪ್ಲೇಂಟ್ ಕೊಡುವಂಥವ್ರನ್ನ, ಅಂದರೆ ಅಪರಾಧಿ ಮೇಲೆ ಫಿರ್ಯಾದು ಯಾರು ಮಾಡೋದಕ್ಕೆ ಹೋಗ್ತಾರೆ ಅವ್ರನ್ನೇ ಬೈದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಾಪಸ್ ಕಳಿಸ್ತಿದ್ರು. ಯಾವ ಮಟ್ಟಕ್ಕೆ ಅವನು ಮಿಂಗಲಾಗಿದ್ದ ಪೊಲೀಸ್ನವ್ರ ಜೊತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ದಶಕಗಳ ಕಾಲ, ಸುಮಾರು 10 ವರ್ಷಗಳ ಕಾಲ ನೂರಾರು ಹೆಂಗಸ್ರ ಜೊತೆ ಇವನು ತುಂಬ ಚೆಲ್ಲಾಟ ಆಡಿದ್ದ. ಹೆಂಗಸ್ರನ್ನ ಅವರು ಮಾನಭಂಗವನ್ನು ಮಾಡಿದ್ದ. ಇದು ನಿಜವಾಗ್ಲೂ ಅಮಾನವೀಯ ಕೃತ್ಯ. ಆಮೇಲೆ ಇವನು ಮಾಡ್ತಾಯಿದ್ದಂಥ ಪ್ರತಿ ಕೃತ್ಯಕ್ಕೂ ಜಾಮೀನು ಮಂಜೂರಾಗ್ತಾಯಿತ್ತು. ಈ ಕಿರಾತಕ ಎಷ್ಟು ಪ್ರಭಾವಶಾಲಿಯಾಗಿದ್ದ ಅಂತೇಳಿದ್ರೆ, ಅವನು ಮಾಡಿದಂಥ ಪ್ರತಿಯೊಂದು ಅಪರಾಧವು ಪ್ರತಿ ಸಾರಿ ಅವನು ಬಂಧನವಾದಾಗಲೂ ಕೂಡ ಅವನಿಗೆ ಜಾಮೀನು ಏನಾದರೂ ಒಂದು ನೆಪ ಹಾಕಿ ಜಾಮೀನು ತಗೊಂಡು ಹೊರಗಡೆ ಬರ್ತಿದ್ದ. ಹೊರಗಡೆ ಬಂದಾದಮೇಲೆ ಸುಮ್ಮನೆ ಇರ್ತಿದ್ದ. ಇನ್ನು ಮಿತಿ ಮೀರೋಗಿತ್ತು. ಹೊರಗಡೆ ಬಂದಾದಮೇಲೆ ಯಾರು ಇವನ ಮೇಲೆ ಫಿರ್ಯಾದು ಮಾಡಿರ್ತಾರೆ, ಅಂದರೆ ಕಂಪ್ಲೇಂಟ್ ಕೊಡ್ತಿದ್ದಾರೆ, ಅವ್ರ ಮೇಲೆ ಆ್ಯಸಿಡ್ ಹರಿಸುವಂಥದ್ದು ಅಥವಾ ಮಾರಕಾಸ್ತ್ರಗಳಿಂದ ಹಲ್ಲೆಗಳು ಮಾಡೋವಂಥದ್ದು, ಸಾಯಿಸುವಂಥದ್ದು. ಇವನು ಈ ರೀತಿ ಮಾಡ್ತಾ 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 ಕಾನೂನಿನ ಮೇಲಿರುವಂಥ ಭಯ ಅಥವಾ ಕಾನೂನು ರಕ್ಷಣೆ ನೀಡುತ್ತೆ ಅನ್ನೋಂಥ ಒಂದು ನಂಬಿಕೆ ಎರಡೂ ಕಳ್ಕೊಂಡಂಥ ಮಹಿಳೆಯರು ಒಂದು ನಿರ್ಧಾರಕ್ಕೆ ಬಂದರು. ಅದೇ ಕೋರ್ಟು ಆವರಣದಲ್ಲೇ ನಡೆದಂಥ ಈ ರಕ್ತಪಾತ. ಆಗಸ್ಟ್ 13, 2004ರಲ್ಲಿ ಈ ಕೃತ್ಯ ನಡೀತು. ಮಧ್ಯಾಹ್ನ 3 ಗಂಟೆ ಅಕ್ಕು ಯಾದವ್ನ ಕೋರ್ಟ್ ಆವರಣಕ್ಕೆ ಪೊಲೀಸ್ನವರು ಕರ್ಕೊಂಡು ಬರ್ತಿದ್ರು. ಆಗ ಅಲ್ಲಿ ಜಮಾಯಿಸಿದಂಥ 200 ಮಹಿಳೆಯರು ಸೇರಿ ಒಂದೇ ಸಲ ದಾಂಧಲೆ ಮಾಡಿಬಿಟ್ರು. ಒಂದೇ ಸಲ ಮೇಲೆ ಎರಗಿದ್ರು ಅಂತಂದರೆ ಹುಲಿ ಸಿಂಹ ಬಿದ್ದಂಗಿದ್ರು. ಅವನ ಮೇಲೆ ಮೊದಲು ಮೆಣಸಿನ್ಕಾಯಿ ಪುಡಿ, ಖಾರದ ಪುಡಿ ಎರಚಿ ಅವನು ಕಂಗಾಲಾಗೋ ಥರ ಮಾಡಿಬಿಟ್ರು. ಅಂದರೆ ಅವ್ನು ಕಾಣಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ರು. ಆ ರೀತಿ ಅವನ್ನ ಖಾಸಗಿ ಅವನ್ನ ಕತ್ತರಿಸಾಕ್ಬಿಟ್ರು. ಇದು ಮಾಡಬೇಕಾಗಿರುವಂಥ ಒಂದು ಕೆಲಸ. ಈ ಕಾಮದ ಅಮಲಿನಲ್ಲೇ ತೇಲ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವನ ಜೊತೆ ಸೇರಿದಂಥ ಪೊಲೀಸ್ನವ್ರಿಗೂ ಕೂಡ ನಡಕ ಹೊಟ್ಟುಬಿಡ್ತು ಆ ಒಂದು ಘಟನೆಯಿಂದ. ಅಂದರೆ ಯಾವ ರೀತಿ ಅಟ್ಟಹಾಸ ಮೆರೆದ್ರು ಅಂತಂದ್ರೆ ಆ 200 ಜನ ಹೆಂಗಸರು ಹೇಳೋದಕ್ಕೆ ಅಸಾಧ್ಯ. ಕೈ ಸಿಕ್ಕಂಥ ಕಲ್ಲುಗಳು, ಚಾಕುಗಳು, ಬಾಕುಗಳು ಇವೆಲ್ಲವನ್ನು ಸತತವಾಗಿ 15 ನಿಮಿಷಗಳ ಕಾಲ ಅವನ್ನ ಯಾವ ರೀತಿ ಮನಸ್ಸು ಬರುತ್ತೋ ಅಷ್ಟು ವಿಕಾರವಾಗಿ ಸಾಯಿಸಿದ್ರು. ಅವನ್ನ ಕರ್ಕೊಂಡು ಬಂದಿದ್ರಲ್ಲ ಪೊಲೀಸ್ನವರು,
ಈ ಘಟನೆ ನೋಡ್ತಾ ಇದ್ದಂಗೆ ಕೋರ್ಟಲ್ಲೂ ನಿಂತ್ಕೊಂಡಿಲ್ಲ ಅವರು, ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟವ್ರೆ. ಒಬ್ಬರೂ ಇರಲಿಲ್ಲ ಪೊಲೀಸ್ನವರು. ಒಂದು ದಶಕಗಳ ಕಾಲ ಅನುಭವಿಸೋಂಥ ಮಹಿಳೆಯರ ಆ ನೋವಿತ್ತಲ್ಲ, ಕೇವಲ 15 ನಿಮಿಷದಲ್ಲಿ ಕೋರ್ಟ್ ಆವರಣದಲ್ಲಿ ದೊಡ್ಡ ಮಳೆ ಬಂದು, ಬಿರುಗಾಳಿ ಬಂದು, ಮಳೆ ಬಂದು ಕೊಚ್ಕೊಂಡು ಹೋಗೋ ಥರ ಆಗಿ ನಿಂತಂತಾಗಿದ್ದು. ಅಷ್ಟು ಪ್ರಶಾಂತ. 15 ನಿಮಿಷಕ್ಕೆ ಕೋರ್ಟ್ ಆವರಣನೇ ಪ್ರಶಾಂತ ಆಗೋಯ್ತು. ಕೊನೆಗೂ ಸಿಕ್ತು ಜಯ ಅಂತ ಮಹಿಳೆಯರು ಅಂದ್ಕೊಳ್ಬೋದು, ಅಥವಾ ನೀವು ಅಂದ್ಕೊಳ್ಬೋದು. ಆದರೆ ಅವನು ಈ ಒಂದು ದಶಕಗಳ ಕಾಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಇನ್ನೊಂದು ದಬ್ಬಾಳಿಕೆ, ಎಷ್ಟು ಜನ ಕೊಲೆ ಮಾಡಿದ್ದಾನೆ. ಇದಕ್ಕೆಲ್ಲ ಲೆಕ್ಕ ಕೊಡೋರು ಯಾರು? ಅವರ ಬದುಕನ್ನು ಹಸನು ಮಾಡೋರು ಯಾರು? ಇವೆಲ್ಲ ಯೋಚನೆ ಮಾಡಬೇಕಾಗಿರೋದಲ್ವ ನಾವು. ಇದೆಲ್ಲ ಆದಮೇಲೆ ನಾವೇ ಕೊಂದಿದ್ದು, ನಮ್ಮನ್ನು ಬಂಧಿಸ್ರಿ ಅಂತ ಧೈರ್ಯವಾಗಿ ಕೋರ್ಟ್ ಆವರಣದಲ್ಲಿ ನಿಂತ್ಕೊಂಡ್ರು. ಕೊಲೆ ಮಾಡಿದವರು, ಚುಚ್ಚಿದವರು, ಕೆತ್ತದವರು, ಒಡೆದವರು, ಉಗುಳ್ದವರು ಎಲ್ಲ ನಿಂತ್ಕೊಂಡ್ರು. ಆದರೆ ನಾಗಪುರದ ಜನ ಇದ್ದಾರಲ್ಲ, ಆ ನಾಗಪುರದ ಯಾರು ವಕೀಲರಿದ್ದಾರಲ್ಲ, ಅವರೆಲ್ಲ ಸೇರಿ ಆ ಮಹಿಳೆಯರ ಪರವಾಗಿ ನಿಂತ್ಕೊಂಡ್ರು. ಇದು ಬೇಕಾಗಿರೋವಂಥದ್ದು. ಇಂಥ ಒಂದು ಕೃತ್ಯಕ್ಕೆ, ಇಂಥ ಒಂದು ಹೀನ ಕೆಲಸಕ್ಕೆ, ಅವರು ಆ ಹೀನ ಕೆಲಸಕ್ಕೆ ಕೊಟ್ಟಂಥ ಉತ್ತರಕ್ಕೆ ಇಷ್ಟು ಸಪೋರ್ಟ್ ಬೇಕೇ ಬೇಕಿತ್ತು. ಕಾನೂನು ಕೇಳೋದು ಸಾಕ್ಷಿ ಅಲ್ವಾ? ಪ್ರಕರಣದ ಗಂಭೀರತೆಯನ್ನು ಅರ್ಥಂಥ ನ್ಯಾಯಾಲಯ ಆಗ ಎಚ್ಚೆತ್ಕೊಳ್ತು. ಅಂದರೆ ನ್ಯಾಯಾಲಯದ ಗಮನಕ್ಕೆ ಯಾವಾಗ ಬರುತ್ತೆ ಅಂತಂದರೆ, ತೀರಾ ಈ ಮಟ್ಟದಲ್ಲಿ ಏನೋ ಒಂದು ಕಾರ್ಯಪ್ರಗತಿ ಆಗುತ್ತೆ, ಆಗಲೇ ನ್ಯಾಯಾಲಯದ ಗಮನಕ್ಕೆ ಇದೆಲ್ಲ ಬರುವಂಥದ್ದು. ಇಲ್ಲದೆ ಹೋದರೆ ಓದಾಪುಟ್ಟ ಬಂದಾಪುಟ್ಟ ಅನ್ನೋ ಥರ ಇವ್ರು ಬರ್ತಾಯಿರ್ತಾರೆ, ಕೃತ್ಯಗಳು ಮಾಡ್ತಾಯಿರ್ತಾರೆ, ತಿರ್ಗಾ ಹೋಗ್ತಾಯಿರ್ತಾರೆ, ಸಾಮಾನ್ಯ ಆಗೋಗಿರುತ್ತೆ. ಅದು ಪೊಲೀಸ್ನವ್ರಿಗೆ ಮಾತ್ರ ಗೊತ್ತಿರುತ್ತೆ, ಕೋರ್ಟ್ಗೆಲ್ಲ ಗೊತ್ತಿರೋದಿಲ್ಲ. ವರ್ಷಗಳ ನಂತರ ಈ ಒಂದು ಕೇಸಿನ ಗಂಭೀರತೆಯನ್ನು ಅರ್ಥಂಥ ನ್ಯಾಯಾಲಯ ಅವ್ರನ್ನೆಲ್ಲ ನಿರ್ದೋಷಿಗಳು ಅಂತ ಬಿಡುಗಡೆ ಮಾಡ್ತು. ಕಾನೂನು ಕೈ ಕೊಟ್ಟರೆ ಕೆಲ್ಸಕ್ಕೆ ಬರೋಕ್ಕಿಲ್ಲ ಅಂದ್ಕೊಂಡಿದ್ದಂಥ ಹೆಂಗಳೆಯರು, ಸಂತ್ರಸ್ತೆಯರು, ಆ ನೋವು ತಿಂದಿರ್ತಕ್ಕಂಥ ಆ ಒಂದು ಮನಸ್ಸುಗಳಿದೆಯಲ್ಲ, ಆ ಮನಸ್ಸುಗಳೆಲ್ಲ ಯಾವ ರೀತಿ ಭದ್ರಕಾಳಿಗಳಾಗ್ತಾರೆ, ಯಾವ ರೀತಿ ದುರ್ಗೆಯರಾಗ್ತಾರೆ, ಯಾವ ರೀತಿ ಚಾಮುಂಡಿಗಳಾಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಕ್ಕು ಯಾದವ್ ಅಂತ ಕಾಮಕರಿಗೆ, ಕೊಲೆಗಡಕರಿಗೆ, ದೌರ್ಜನ್ಯ ದಬ್ಬಾಳಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಈ ರೀತಿ ಮಹಿಳೆಯರು, ಗಂಡಸರಿಗಿಂತ ಮಹಿಳೆಯರೇ ಮುಂದೆ ನಿಂತು ಒಂದು ನ್ಯಾಯ ದೊರಕಿಸಿದ್ದಾರೆ, ಅವರು ನ್ಯಾಯ ಪಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆದರೆ ಅವರ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ನೋವನ್ನು ನಾವು ಯಾರೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಅವ್ರಿಗೆಲ್ಲ ಒಂದು ನೆಮ್ಮದಿ ಕೊಡಲಿ ಅಂತ ನಾವು ಕೇಳ್ಕೊಳ್ಬೋದು ಹೊರತಾಗಿ ಅವ್ರ ಮೀರಿ ನಾವು ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನ್ನ ಸಾಯಿಸಿದ್ದಾಯಿತು, ಕೋರ್ಟ್ ಇವನ್ನ ನಿರ್ದೋಷಿ ಅಂತಾಯಿತು, ಹೇಳಿದ್ದಾಯಿತು. ಈಗ ನಾವೇನು ಮಾಡೋಣ? ಇನ್ನು ಮುಂದೆ ಇಂಥ ಒಂದು ಕೃತ್ಯಗಳು ನಡೀತವೆ ಅಂತಂದಾಗ ಆ ಸ್ಥಳದಲ್ಲಿ ನಾಗಪುರದ ಏನು 200 ಮಹಿಳೆಯರಿದ್ರಲ್ಲ, ಅದೇ ರೀತಿ ಇಲ್ಲೂ ಕೂಡ ಎದ್ದು ನಿಲ್ಲಬೇಕು. ಎಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಳಾಗಬೇಕು, ಎಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕು. ಆಗ ಮಾತ್ರ ನಮ್ಮ ದೇಶದ ಮಹಿಳಾ ಮಣಿಗಳು ಉಳಿಯೋದಕ್ಕೂ ಸಾಧ್ಯ, ಬೆಳೆಯೋದಕ್ಕೂ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.